ದಿಲೀಪ್ ರಾಜ್ ಅವರ ಅದೊಂದು ತಪ್ಪು ಮಸಣಕ್ಕೆ ಕೊಂಡೊಯ್ತಾ. ಹಾಗಾದರೆ ಇತ್ತೀಚೆಗೆ ಗೋವಾ ಪ್ರವಾಸವನ್ನ ಹೋಗಿರ್ತಾರೆ ದಿಲೀಪ್ ರಾಜ್ ಅವರು. ಏನೇನೋ ಕಾಣಿಸ್ಕೊಂಡಿರುತ್ತೆ. ಗೋವಾದಲ್ಲಿ ಮಸ್ತಿ ಮಾಡುವಾಗಲೇ ದಿಲೀಪ್ ರಾಜ್ ಅವರಿಗೆ ಎದೆನೋವು ಕಾಣಿಸ್ಕೊಂಡಿರುತ್ತೆ. ಇತ್ತೀಚೆಗಷ್ಟೇ ಗೋವಾ ಪ್ರವಾಸವನ್ನ ಹೋಗಿರ್ತಾರೆ. ಸೊ ಆ ಸಂದರ್ಭದಲ್ಲಿನೇ ಎದೆನೋವು ಕಾಣಿಸ್ಕೊಂಡಿರುತ್ತೆ. ಆದರೆ ಅದನ್ನು ಗ್ಯಾಸ್ಟ್ರಿಕ್ ಅಂತ ಹೇಳಿಬಿಟ್ಟು ನಿರ್ಲಕ್ಷ್ಯ ಮಾಡಿರ್ತಾರೆ ನಟ ದಿಲೀಪ್ ರಾಜ್. ಬೆಂಗಳೂರಿಗೆ ಹೋದ್ಮೇಲೆ ತೋರಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸುಮ್ಮನಾಗಿರ್ತಾರೆ ಆ ಸಂದರ್ಭದಲ್ಲಿ. ಆದರೆ ಬೆಂಗಳೂರಿಗೆ ವಾಪಸ್ ಆದ ದಿಲೀಪ್ ರಾಜ್ಗೆ ಕಾರ್ಯದೊತ್ತಡ ಒಂದು ಕಡೆ, ಕಾರ್ಯದೊತ್ತಡದ ಕಾರಣ ತಕ್ಷಣ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿನ್ನೆ ಸ್ವಲ್ಪ ಸ್ಟ್ರೆಸ್ ಕಂಡು ಬಂದಂತಹ ಕಾರಣ ಇವತ್ತು ಆಸ್ಪತ್ರೆಗೆ ಹೋಗೋದಕ್ಕೆ ಪ್ಲಾನನ್ನು ಕೂಡ ಮಾಡಿರ್ತಾರೆ, ಅಪಾಯಿಂಟ್ಮೆಂಟ್ ಕೂಡ ತೆಗೆದುಕೊಂಡಿರ್ತಾರೆ. ಆದರೆ ವಿಧಿಯಾಟ ಬೇರೆಯೇ ಇರುತ್ತೆ. ದಿಲೀಪ್ ರಾಜ್ ಜೀವಕ್ಕೆ ಕಂಟಕ ಬಂದೇ ಹೋಯಿತು. ದಿಲೀಪ್ ರಾಜ್ ಆಪ್ತರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಎಲ್ಲೋ ಒಂದು ಕಡೆ ಆಗಲೇ ಗೋವಾದಿಂದ ಬಂದ ತಕ್ಷಣ ಆಗಿರ್ಬೋದು, ಏನೇ ಕೆಲಸ ಎದೆ ನೋವು ಅನ್ನುವಂಥದ್ದನ್ನು ನಿರ್ಲಕ್ಷ್ಯ ಮಾಡಲೇಬಾರ್ದು ರೀ, ಮಾಡೋಕ್ಕಾಗೋದೇ ಇಲ್ಲ ರೀ. ಬೋತ್ 32-33 ಆಯಿತು ಅಂತ ಹೇಳಿದ್ರೆ BP, ಶುಗರ್ ಆಗಿರ್ಬೋದು, ಹಾರ್ಟ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಏನೇನೆಲ್ಲ ಬಂದು ಅಂಟ್ಕೊಳ್ಳುತ್ತೋ. ಬಿಕಾಸ್ ಈಗಿನ ಒಂದು ಜೀವನ ಶೈಲಿ, ಈಗಿನ ಒಂದು ಕೆಲಸದೊತ್ತಡ, ಈಗಿನ ನಮ್ಮ ಏನು ಫುಡ್ ಸಿಸ್ಟಮ್ ಆಗಿರ್ಬೋದು, ಸೊ ಇದೆಲ್ಲವೂ ಕೂಡ ತುಂಬ ಕಾರಣಗಳಾಗಿರುತ್ತೆ. ನೀವು ಏನೇ ಜಿಮ್ ಮಾಡಿ, ಏನೇ ಯೋಗ ಮಾಡಿ, ಏನೇ ನೀವು ಡಯೆಟನ್ನು ಮಾಡಿ, ಆದರೆ ಆ ಒತ್ತಡದ ಜೀವನದಲ್ಲಿ ನಾವು ಬದುಕ್ತಾ ಇದ್ದೀವಿ. ಟೈಮೇ ಕೊಡೋಕ್ಕಾಗ್ತಾ ಇಲ್ಲ ಎಲ್ಲಿಗೂ. ಆ ನಗು, ಆ ಪ್ರೀತಿ, ಮಮತೆ ಅನ್ನುವಂಥದ್ದೇ ಮಾಸು ಹೋಗ್ತಾ ಇಲ್ಲ. ಸೊ ಇದರ ಮಧ್ಯೆ ಎಲ್ಲೋ ಒಂದು ಕಡೆ ಬಿಡುವನ್ನು ಮಾಡಿಕೊಂಡು ಅಟ್ಲೀಸ್ಟ್ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದಿದ್ರೆ ಇವತ್ತು ಆಗಿರುವಂತಹ ಆ ದೊಡ್ಡ ಅನಾಹುತ ತಪ್ಪಿತ್ತೇನೋ. ಮಕ್ಕಳುಗಳ ಕಣ್ಣೀರು ಹಾಕೋದು ನೋಡೋಕ್ಕಾಗಲ್ರಿ. ಜೊತೆಗೆ ಹೆಂಡತಿ ಅಲ್ಲಿ ಬಂದಂತಹ ಅವರ ಆಪ್ತ ಕಲಾವಿದರು ಹೇಳ್ತಾ ಇದ್ರು, ಅವರು ಒಂದು ದಿನಾನೂ ಕೂಡ, ಒಂದು ನಿಮಿಷನೂ ಕೂಡ ದಿಲೀಪ್ ಅವ್ರನ್ನ ಬಿಟ್ಟು ಇರ್ತಾ ಇರಲಿಲ್ವಂತೆ. ಅವ್ರು ಹೇಗೆ ಇನ್ನು ಆ ದುಃಖವನ್ನು ಭರಿಸುವಂತಹ ಶಕ್ತಿಯನ್ನು ಕೊಡಲಿ ದೇವರವ್ರಿಗೆ, ಹೇಗಿನ್ನ ಮುಂದುವರಿಸ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ಅನ್ನುವಂಥದ್ದನ್ನು ಅಲ್ಲಿ ಬಂದಂತಹ ಆಪ್ತ ಕಲಾವಿದರು ಹೇಳ್ತಾ ಇದ್ರು. ಹೆಂಡತಿಯನ್ನು ನೋಡೋಕ್ಕಾಗ್ತಾ ಇಲ್ಲ, ಅವ್ರ ಮುಖ ನೋಡೋಕ್ಕಾಗ್ತಾ ಇಲ್ಲ, ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾರೆ. ಎರಡು ಮಕ್ಕಳುಗಳ ಕಣ್ಣೀರಾಗ್ತಾ ಇದ್ವು. ಮುಂದೆ ಏನು ಕತೆ, ಅಷ್ಟು ದೊಡ್ಡ ಕನಸುಗಳನ್ನು ಇಟ್ಕೊಂಡಿದ್ದಂತಹ ನಟ ಮುಂದೇನು ಅಂತ ತೋಚದೆ ಹೆಂಡತಿಯ ಗೋಳನ್ನು, ಕಣ್ಣೀರನ್ನು ನಿಜಕ್ಕೂ ನೋಡೋಕ್ಕಾಗಲಿಲ್ಲ. ಮತ್ತು ಎಷ್ಟು ಕಲಾವಿದರು ಆ ಸೀರಿಯಲ್ನ ಒಂದು ಫ್ಯಾಮಿಲಿ ಥರ ನೋಡ್ಕೋತಾ ಇದ್ರು, ಸೀರಿಯಲ್ ಸೆಟ್ಟಲ್ಲಿ ಎಲ್ಲರೂ ಕೂಡ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ನಿಜಕ್ಕೂ ಈ ರೀತಿಯಾಗಿ ಏನೋ ಒಂದು ಎದೆನೋವು ಕಾಣಿಸ್ಕೊಳ್ತು. ಗ್ಯಾಸ್ಟ್ರಿಕ್ ಅಂತ ಹೇಳಿ ನಿರ್ಲಕ್ಷಿಸಲೇಬಾರ್ದು. ಸೊ ಎದೆನೋವು ಅಂತ ಅಲ್ಲ, ಬೇರೆ ಏನೇ ಆಗಿರ್ಬೋದು, ವಾಟ್ ಎವರ್, ಸಡನ್ನಾಗಿ ಒಂದು ರೀತಿ ಚೆಕಪ್. ಈಗ ರೆಗ್ಯುಲರ್ ಆಗಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಯರ್ಲಿ ಒನ್ಸ್ ಆರ್ ಟ್ವೈಸ್ ಕಂಪ್ಲೀಟ್ ಬಾಡಿ ಚೆಕಪ್ಪನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಬಿಕಾಸ್ ಯಾರಿಗೆ ಯಾವಾಗ ಯಾವ ಸಂದರ್ಭದಲ್ಲಿ ರೋಗ ಬಂದು ಅಂಟುಕೊಂಡಿರುತ್ತೆ ಏನು ಅಂಥದ್ದನ್ನು ಗೊತ್ತಾಗೋದಿಲ್ಲ. ಬಟ್ ಇದು ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಹೇಗಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ಯಾವ ಸೂಚನೆಯೂ ಕೂಡ ಕೊಡೋದಿಲ್ಲ, ಹಾಗೆ ಬಂದು ಒಕ್ಕರಿಸ್ಕೊಂಡು ಬಿಡುತ್ತೆ. ಬಟ್ ಇಲ್ಲಿ ಒಂದು ಚಾನ್ಸ್ ಇತ್ತು ಇವ್ರಿಗೆ. ಗೋವಾದಲ್ಲೇ ಎದೆನೋವು ಕಾಣಿಸ್ಕೊಂಡಾಗ ಒಂದು ಸಲ ಚೆಕಪ್ ಮಾಡಿಸ್ಕೊಳ್ಬೇಕಿತ್ತು. ಬಟ್ ಕೆಲಸದ ಒತ್ತಡದಿಂದಾಗಿ ಅವರು ಹೋಗಿ ಚೆಕಪ್ ಮಾಡಿಸ್ಕೊಂಡಿಲ್ಲ. ಇಡೀ ಫ್ಯಾಮಿಲಿ, ಆಪ್ತ ಬಳಗ, ಕಲಾವಿದರು ಕಣ್ಣೀರಿಡ್ತಾ ಇದ್ದಾರೆ ಎಲ್ಲರೂ ಕೂಡ. 47ನೇ ವಯಸ್ಸು, ಮಿಲನ ಸಿನಿಮಾದಲ್ಲಿ ನಟನೆ ಮಾಡಿದಂತಹ ಸಂದರ್ಭ ಪುನೀತ್ ರಾಜ್ಕುಮಾರ್ ಅವರೊಟ್ಟಿಗೆ. ಸೊ ಎಲ್ಲೋ ಒಂದು ಕಡೆ ಅವರ ಸಾವು ಕೂಡ ನೆನಪಾಗುತ್ತೆ, ಅವರು ನಿಧನರಾದಂಥ ಕ್ಷಣಗಳು ಕೂಡ. ಬಿಕಾಸ್ 47ನೇ ವಯಸ್ಸಲ್ಲಿ ಅವರು ಕೂಡ ನಿಧನರಾಗಿತ್ತು. ಇಲ್ಲಿ ದಿಲೀಪ್ ರಾಜ್ ಅವರು ಕೂಡ 47ನೇ ವಯಸ್ಸಿನಲ್ಲಿ ನಿಧನರಾಗಿರುವಂಥದ್ದು. ಸೇಮ್ ಅಂದರೆ ಸಡನ್ಲಿ ಹಾರ್ಟ್ ಅಟ್ಯಾಕ್ ಆಗಿರುವಂಥದ್ದು. ಸೇಮ್ ಅಂತ ಆಟೋದಲ್ಲಿ ಹೋಗ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ಒಂದೇ ಸಲ ಅಂದಿರೋದಷ್ಟೇ ಅವರು ತಕ್ಷಣ ಪ್ರಾಣ ಹೋಗಿದೆ. ನಿಜಕ್ಕೂ ಅದನ್ನು ಕೇಳಿದ್ರೆ ಅಯ್ಯೋ ವಿಧಿಯೇ, ಎಷ್ಟು ಕ್ರೂರಿ ನೀನು ಅನ್ಸುತ್ತೆ. ಒಂದು ಚಾನ್ಸ್ ಕೊಟ್ಟಿಲ್ಲ ಅವ್ರಿಗೆ. ಬಟ್ ಗೋವಾದಲ್ಲಿ ಒಂದು ಎಚ್ಚರಿಕೆಯನ್ನು ಕೊಟ್ಟಂತಹ ಸಂದರ್ಭದಲ್ಲೇ ಅವರು ಬಂದ ತಕ್ಷಣ ಅಥವಾ ಅಲ್ಲೇನೋ ಹೋಗಿ ಒಂದು ಚೆಕಪ್ಪನ್ನು ಮಾಡಿಸ್ಕೊಂಡಿದ್ದಿದ್ರೆ ಎಲ್ಲೋ ಜೀವ ಉಳಿತಾ ಇತ್ತೇನೋ ಅನ್ನುವಂಥದ್ದು ಸಾಕಷ್ಟು ಅವರ ಆಪ್ತ ಬಳಗದವರ ಮಾತು ಕೂಡ ಆಗಿದೆ. ಬಟ್ ಏನೇ ದಿಲೀಪ್ ಅವರ ಗುಣ ಹೇಗಿರ್ತಿತ್ತು ಅಂತ ಹೇಳಿದ್ರೆ, ಏನೇ ಟೆನ್ಷನ್ ಇದ್ದರೂ ಕೂಡ, ಏನೇ ಒಂದು ಕೆಲಸದ ಒತ್ತಡ ಇದ್ದರೂ ಕೂಡ, ಎನಿ ಟೈಮ್
ನಗ್ತಾನೆ ಇರ್ತಾ ಇದ್ರು. ಆ ಕ್ಷಣಕ್ಕೆ ಕೋಪ ಮಾಡ್ಕೊಳ್ಳೋದು, ಬೈಯೋದು ಮುಗೀತು, ಆ ಕ್ಷಣಕ್ಕೆ ಅಷ್ಟೇ, ಕ್ಷಣಿಕ ಅಷ್ಟೇ. ಮತ್ತೆ ಸಡನ್ಲಿ ಅವರು ಕಾಮ್ ಆಗ್ತಾ ಇದ್ರು ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ರು. ಸೊ ನಿಜಕ್ಕೂ ನಿನ್ನೆ ಇದ್ದೋರು ಈಗಿಲ್ಲ ಸಡನ್ನಾಗಿ ಅಂತ ಅಂದರೆ